ಸರ್ಫರಾಜನ್ಗೆ ಪ್ರಶ್ನೆ ಕೇಳೋದಕ್ಕೆ ಅಂತ ಅವ್ರ ಆಫೀಸ್ ಹತ್ರ ಬಂದ್ರೆ ಪೊಲೀಸರನ್ನೆಲ್ಲ ಬಿಟ್ಟು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸಿ ಒಳಗಡೆ ಕರ್ಕೊಂಡು ಹೋಗಿರೋಂತ ಕೆಲಸ ಮಾಡಿರ್ತಕ್ಕಂಥ ಆತ ಅವನಿಗೆ ಧೈರ್ಯ ಇದ್ದಿದ್ರೆ ನನ್ನ ಎದುರುಗಡೆ ಕೂರ್ಬೇಕಿತ್ತು ಆತ. ನನ್ನ ಎದುರುಗಡೆ ಅರೆಸ್ಟ್ ಮಾಡಿ ಸರ್ವಾಧಿಕಾರ ನೋಡಿ, ನಾನು ನಿನ್ನೆ ಆರೋಪ ಮಾಡಿದ್ದಾರೆ ಅವರು ಫೇಸ್ಬುಕ್ ಅಲ್ಲಿ ಸುಳ್ಳು ಆರೋಪವನ್ನ ಮಾಡಿ ಇವತ್ತು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ನಿನ್ನೆ ನನ್ನ ಕನ್ನಡ ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇಂಥ ನೀಚರು ಹೋರಾಟಗಾರರ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಯಾವ ತಪ್ಪು ಮಾಡಿಲ್ಲ, ಆತ ಮಾಡಿರೋದು, ಆತ ನಿಜಕ್ಕೂ ಸತ್ಯವಂತನೇ ಆಗಿದ್ರೆ ನನ್ನ ಎದುರು ಬರಬೇಕಿತ್ತು. ನಾನು ಮನೇಲಿ ಕೂತಿ ನನ್ನ ಆರೋಪವನ್ನು ನೋಡ್ಕೊಂಡು ಅವ್ರ ಮನೆ ಹತ್ರ ಬಂದಿದ್ದೀವಿ. ನಾವು ಒಂದಷ್ಟು ಜನ ಹೋರಾಟಗಾರನ ಅಲ್ಲಿ, ಇನ್ನೊಂದು ಹೋರಾಟಗಾರರು ಇಲ್ಲಿ. ಸರ್, ನೀವು ನಮ್ಮನ್ನ ಬಿಡಬೇಕಿತ್ತು ಸರ್, ನೀವು ನಮ್ಮ ಸತ್ಯಾಸತ್ಯತೆ ಏನು ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು. ನೀವು ಪೊಲೀಸರು ಇಲ್ಲಿ ನೋಡಿ ಎಲ್ಲ ಅರೆಸ್ಟ್ ಮಾಡ್ಕೊಂಡು ನಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಸರ್ಫರಾಜ್ ಖಾನ್ ಅವರು, ಇದು ಇಡೀ ಕನ್ನಡ ಹೋರಾಟಗಾರರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನ. ಇದು ಯಾರು ನೀನ್ ಹಿಂದೆ ಇಟ್ಕೊಂಡು ಇದನ್ನ ವಿಡಿಯೋ ಮಾಡಿಸ್ತಾ ಇದ್ದಾರೋ, ಯಾರು ನೀನ್ ಹಿಂದೆ ಇಟ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೋ ಎಲ್ಲ ಬೆಳಕಕ್ಕೆ ಬರುತ್ತೆ. ಬೆಳಕಕ್ಕೆ ಬರಲ್ಲ, ಬಿಡಲ್ಲ. ಹೋರಾಟಗಾರರ ಬಗ್ಗೆ ತುಚ್ಛವಾಗಿ ಇಲ್ಲೇ ನೋಡಿ ಅಲಿಗೇಷನ್ ಮಾಡಿದ್ಮೇಲೆ ನನ್ನ ಎದುರುಗಡೆ ಬಂದು ಕೂತ್ಕೊಂಡು ಮಾಡಿರೋದಕ್ಕೆ ದಾಖಲೆ ಅವ್ನು ಕಾಲು ಬಿಡ್ತೇನೆ. ಇಲ್ಲ ಅಂತಂದ್ರೆ ಆತ ಕ್ಷಮೆ ಕೇಳಬಾರ್ದು ಕರ್ನಾಟಕಕ್ಕೆ. ನಾನು ಮಾತ್ರ ಬಿಡೋದಿಲ್ಲ. ನಾನು ಕಳ್ಳ ಆಗಿದ್ದಿದ್ರೆ ಮನೆಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ಕೂತ್ಕೊತಿದ್ದೆ. ಅವ್ರ ಆಫೀಸ್ ಮುಂದೆ ಬರ್ತಿರಲಿಲ್ಲ ನಾನು. ಹೋರಾಟಗಾರರಿಗೆ ಅವಮಾನ, ನನಗೆ ನ್ಯಾಯ ಬೇಕು ಅಷ್ಟೇ ಸ್ನೇಹಿತರೆ.